ಅದೃಷ್ಟ ಇದ್ರೆ ಸಿಗಾಮಿ. ಹಲೋ ಗೈಸ್, ಸೊ ಇವತ್ತು ನಾವು ಬಂದೇವ್ರಿ ಕಲಬುರಗಿಗೆ 15 ಆಗಸ್ಟ್ ಇದ್ದ ಸಲುವಾಗಿ ಎಲ್ಲ ಹುಡುಗರು ಫ್ರೀ ಇದ್ದಿದ್ದೇವೆ. ಅದ್ರ ಸಲುವಾಗಿ ಮೂವಿ ನೋಡಕಂತ ಬಂದೇವಿ. ಹಾಗೆ ಇನ್ನೊಂದು ನಮ್ಗೆ ದುಃಖದ ವಿಷಯ ಅದ ರೀ. ಯಾಕ್ರಿ ಅಂದ್ರೆ ನಮ್ಮ ಗುಂಪಿಂದ ಒಬ್ಬ ಮೆಂಬರ್ ಇವತ್ತು ಬೆಂಗಳೂರು ಶಿಫ್ಟ್ ಆಗ್ತಾ ಇದ್ದಾನೆ. ಅವನ ಜೊತೆ ಲಾಸ್ಟ್ ಡೇ ಇದ್ದ ಸಲುವಾಗಿ ಮೂವಿ ಪ್ಲಾನ್ ಹಾಕ್ದೇವಿ. ಸೊ ಮೂವಿ ಅಯೋಗ್ಯ ಮೂವಿ ನೋಡ್ಬೇಕಂತ ಬಂದಿದ್ದೇವಿ. ಆದ್ರೆ ಇಲ್ಲಿ ಹುಡುಗರೆಲ್ಲ ಪ್ಲಾನ್ ಚೇಂಜ್ ಮಾಡಿದ್ರು, ಕರಾವಳಿ ನೋಡ್ಬೇಕಂತ. ಇದೇ ಮೂವಿ ಇನ್ನೊಂದ್ಸಲ ಟಿಕೆಟ್ ಬೇಕಂದ್ರೆ ಬೇಕು. ಮೂವಿ ಅಂತೂ ನನಗೆ ಭಾರಿ ಅನಿಸ್ತ್ರಿ. ಬಟ್ ನಮ್ಮ ದೋಸ್ತ್ರಿ ಒಟ್ಟು ಸರಿಯಾಗಿ ಅನ್ಸಿಲ್ಲ. ಇವನಿಗಂತೂ ನಿದ್ದಿನೇ ಹೊಟ್ಟಿತ್ತು. ಥಿಯೇಟರ್ದ ಮೊಕ್ಕೊಂಡೇ ಬಿಟ್ಟಿನು. ಇಮನಿ ನೋಡ್ರಿ ಕರಾವಳಿ ಅಂತ. ಕರಾವಳಿ 2 ಬರ್ತದ, ವೇಟ್ ಮಾಡ್ರಿ. ಒನ್ ನೋಡೇವ್ರಿ, ಬೋರ್ ಹೊಡ್ಲತ್ತದ. ರೇಟಿಂಗ್ ನೋಡಿ ಬಂದೇವ್ರಿ. ಮೂವಿ ಅಂತೂ ನೋಡೋದಾಯ್ತು. ಸೊ ಟೈಮ್ ಭಾಳ ಇತ್ತು ನಮ್ಗೆ. ಸೊ ಇವತ್ತಿನ ದಿನ ಫುಲ್ ಡೇ ಇಡೀ ಕಲಬುರಗಿನೇ ಓಡಾಡ್ದೇವಿ. ರೈಲ್ವೆ ಸ್ಟೇಷನ್ ನಡೆದಿದ್ದೇವ್ರಿ ನಮ್ಮ ದೋಸ್ತಗೆ ಬೀಳ್ಲಕ್ಕಂತ. ಸೊ ಇಲ್ಲಿ ಸಂಗೊಳ್ಳಿ ರಾಯಣ್ಣನವರ ಮೆರವಣಿಗೆ ನಡೆದಿತ್ತು. ಸೊ ಅದ್ರ ಸಲುವಾಗಿ ಇಲ್ಲಿ ಇಡೀ ಕಲಬುರಗಿನೇ ಟ್ರಾಫಿಕ್ ಜಾಮ್ ಇತ್ತು ಇವತ್ತು. ರೈಲ್ವೆ ಸ್ಟೇಷನ್ಕಂತೂ ಬಂದೇವ್ರಿ ಗಾಳಪ್ಪು ಬೀಳಕ. ಇಲ್ಲಿ ನಮ್ಮ ಊರಿನ ಹುಡುಗ ಬಿ ಸಿಕ್ಕನು, ವಿಠಲ್ ಅಂತ. ಅವು ಬೆಂಗಳೂರು ನಡೆದಿನು. ಸೊ ಗಾಳಪ್ಪನ ಜೊತೆ ಒಂದು 10 ನಿಮಿಷ ಇಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಿ ಅವನ ಸಲುವಾಗಿ ಒಂದೆರಡು ಲೈನ್ ಹೇಳ್ತೀನಿ ನೋಡ್ರಿ. ಇನ್ನು ಮುಂದೆ ಭೇಟಿ ಆಗೋಕೆ ಮಗ ಎಲ್ಲಿದ್ಯಾ ಅಂತ ಕಾಲ್ ಮಾಡಿದ್ರೆ ಬೆಂಗಳೂರು ಅಂತಾನೆ. ದೂರ ಹೋದ್ರು ಸ್ನೇಹ ಮಾತ್ರ ಯಾವತ್ತೂ ದೂರ ಆಗಲ್ಲ ಫ್ರೆಂಡ್ಸ್.